ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಂದಿದೆ. ಅದ್ರಲ್ಲಿ ಏನ್ ವಿಶೇಷಪ್ಪ ಇದೆ ಅಂದ್ರೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಮನೆಯಲ್ಲಿ ಯಾರಿಗೆ ಅನರ್ಹ ಆಗಿದ್ದಾರೆ, ಮನೆಯಲ್ಲಿ ಉಳ್ಕೊಳ್ಳೋಕೆ ಯಾರಿಗ್ ಯೋಗ್ಯತೆ ಇಲ್ಲ ಅವ್ರಿಗೆ ಮುಖಕ್ಕೆ ಮಸಿ ಬಳಿದು ಮತ್ತೆ ಅದ್ರ ಜೊತೆಗೆ ಕಾರಣನ ಕೊಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ರು ಜಾಸ್ತಿ ಹೆಸರನ್ನ ತಗೊಂಡಿರೋದು ಯಾರ್ದಪ್ಪ ಅಂದ್ರೆ ರಿಷಾ ಅವ್ರದ್ದು. ಹೌದು ಸ್ನೇಹಿತರೆ, ರಿಷಾ ಅವರು ತುಂಬಾನೇ ಇರಿಟೇಟಿಂಗ್ ಆಗಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ. ಅವ್ರು ಮಾಡುವಂತ ಕೆಲಸಗಳು ಎಲ್ರಿಗೂ ಇರಿಟೇಟ್ ಆಗೋ ರೀತಿ ಇದೆ. ಮನೆಯವ್ರಿಗೂ ಕೂಡ ತುಂಬಾನೇ ಇರಿಟೇಟ್ ಆಗಿದ್ದೆ ಅನ್ನೋದು ಇದ್ರಲ್ಲೇನೆ ಗೊತ್ತಾಗ್ತಾ ಇದೆ. ಮುಖವಾಡ ಕಳಿಸ್ತೀನಿ ಅಂತ ಬಂದವರು ತಾವೇ ಮುಖವಾಡ ಹಾಕೊಂಡು ಬಂದಿದ್ರು ಅನ್ನೋದು ಇಲ್ಲಿ ಎಲ್ಲರ ಅಭಿಪ್ರಾಯವಾಗಿದೆ. ಇನ್ನು ಪ್ರೋಮೋ ಕಡೆಗೆ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಅಭಿಷೇಕ್ ಅವರು ಹೇಳ್ತಾರೆ ಮನೆಯ ನೆಮ್ಮದಿನೇ ಹಾಳಾಗ್ತಿರೋದೇ ರಿಷಾ ಇಂದ ಅಂತ. ಅದು ನಿಜಾನು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರು ಮಾತಾಡೋ ರೀತಿ ಮತ್ತೆ ಅವ್ರದ್ದು ಯಾವ್ದ್ರಲ್ಲೂ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂದಾಗೂನು ಅಥವಾ ಅವ್ರಿಗೆ ಸಂಬಂಧ ಪಡದೇ ಇರೋ ವಿಚಾರಕ್ಕೆಲ್ಲ ಹೋಗ್ಬಿಟ್ಟು ಮೂಗ್ ತುರಿಸ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಸುಮ್ನೆ ಹೈಲೈಟ್ ಆಗೋಕೆ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ನಿಂತ್ಕೋತಾ ಇರ್ತಾರೆ. ನಾನು ಅಲ್ಲಿ ಕಾಣಿಸ್ತಾನ, ಇಲ್ಲಿ ಕಾಣಿಸ್ತಾನ, ಇಲ್ಲಿ ಕಾಣಿಸ್ಕೋತೀನಿ ಇರು, ಇಲ್ಲಿ ಜಗಳ ನಡೀತಿದೆ, ಇಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳೋಣ ಇರು, ಅಲ್ಲಿ ಹೋಗ್ಬಿಟ್ಟು ಏನೋ ಒಂದ್ ಮಾತಾಡೋಣ ಇರು ಅನ್ನೋ ರೀತಿನೇ ಮಾತಾಡ್ತಾ ಇರ್ತಾರೆ. ಇದರಿಂದ ಇನ್ನೂ ಸ್ವಲ್ಪ ಜಗಳ ಜಾಸ್ತಿ ಆಗುತ್ತೆ ಮತ್ತೆ ಇರಿಟೇಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇದಾದ್ಮೇಲೆ ಗಿಲ್ಲಿ ಅವರು ಬರ್ತಾರೆ. ನನ್ ಮುಖವಾಡ ಕಳ್ಸೋದಿರ್ಲಿ, ನಿನ್ ಮುಖವಾಡ ಕಳಚಿ ಆಗ್ಲೇ ಬಿದ್ದು ಉಳ್ಳಾಡಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಇದಂತೂ ನಿಜ ಅಂತ ಹೇಳ್ಬೋದು. ಆಚೆಯಿಂದ ಬರ್ಬೇಕಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ಬೇಕಾದ್ರೆ ಆಚೆ ಕಡೆಯಿಂದ ಎಲ್ಲ ಬಿಗ್ ಬಾಸ್ ಅನ್ನ ನೋಡ್ಕೊಂಡ್ ಬಂದಿದ್ರು. ಅದೇನ್ ಒಂದ್ ವಾರ ಇತ್ತು, ಅದೊಂದ್ ವಾರ ಮಾತ್ರ ಚೆನ್ನಾಗಿದ್ರು. ಗಿಲ್ಲಿ ಅವ್ರ ಜೊತೆಗಾಗಿರ್ಬೋದು, ಚಂದ್ರಪ್ರಭಾ ಅವ್ರ ಜೊತೆಗಾಗಿರ್ಬೋದು, ಮಿಕ್ಕ ಬೇರೆ ಕಂಟೆಸ್ಟೆಂಟ್ ಗಳ ಜೊತೆಗೆ ಚೆನ್ನಾಗೇ ಇರ್ಲಿಲ್ಲ. ಅಶ್ವಿನಿ ಗೌಡ ಅವ್ರ ಆಗಿರ್ಬೋದು ಅಥವಾ ಜಾನ್ವಿ ಅವ್ರ ಜೊತೆಗಾಗಿರ್ಬೋದು ಆಚೆಯಿಂದ ನೋಡ್ಕೊಂಡ್ ಬಂದಿದ್ರು. ಆ ಅಭಿಪ್ರಾಯ ಏನಿತ್ತು ಅದನ್ನ ಮಾತ್ರ ತಿಳಿಸ್ತಾ ಇದ್ರು. ಇವಾಗ ದಿನಗಳು ಹೋಗ್ತಾ 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 ಅಶ್ವಿನಿ ಅವ್ರ ಜೊತೆಗೇನೆ ಸೇರ್ಕೊಂಡಿದ್ದಾರೆ. ಹಾಗೇನೆ ಗಿಲ್ಲಿ ಮತ್ತೆ ಚಂದ್ರಪ್ರಭಾ ಅವ್ರನ್ನ ಬಿಟ್ಟೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಅವರ ವಿರುದ್ಧವಾಗಿನೇ ನಿಂತ್ಕೊಂಡಿದ್ದಾರೆ. ಅದು ಅವರ ಅಭಿಪ್ರಾಯ, ಹೋಗ್ಲಿ ಬಿಡು ಅಂತ ಅಂದ್ರು ಕೂಡ ಚಂದ್ರಪ್ರಭಾ ಅವರು ಜೊತೆಗೆ ಕೂಡ ಹೇಳ್ತಾರೆ. ಮೊನ್ನೆ ನಾನು ಲೈವ್ ನೋಡ್ತಾ ಇದ್ದೆ, ಅದ್ರಲ್ಲಿ ಕೂಡ ಹೇಳ್ತಾರೆ ರಿಷಾ ಅವರು ಏನಪ್ಪಾ ಅಂದ್ರೆ ನಾನು ಅವಾಗ ಮಾಡಿದ್ದು ಸ್ಕಿಟ್ಗೋಸ್ಕರ, ಬರೀ ಅದು ಡ್ರಾಮಾ, ಚಂದ್ರಪ್ರಭಾ ಅವ್ರ ಜೊತೆಗೆ ನಾನು ಇದ್ದಿದ್ದು ಅಂತ ಕೂಡ ಹೇಳಿದ್ದಾರೆ. ಸ್ಪಷ್ಟವಾಗಿನೇ ಇದೆ ಅದು ಕ್ಲಿಪ್ ಕೂಡ. ನಿಮಗೆ ಜಿಯೋ ಹಾಸ್ಟೆಲ್ ಅಲ್ಲಿ ಅಥವಾ ಬೇರೆ ಕಡೆ ಕೂಡ ಅದನ್ನು ಸಿಗುತ್ತೆ, ಬೇಕಿದ್ರೆ ನೋಡ್ಕೋಬಹುದು ನೀವು. ಇನ್ನು ಧನುಷ್ ಅವರು ಬಂದ್ಬಿಟ್ಟು ಹೇಳ್ತಾರೆ ಹೋಗಲೇ ಬಾರಲೆ ಅಂತ ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ ಯಾರಿಗೂನು ಅಂತ ಹೇಳಿದಾಗ ನಾನ್ ಮಾತಾಡೋದೇ ಹಂಗೆ, ನಾನ್ ಹೊರಗಡೆನೂ ಹಾಗೆ ಇದ್ದೆ, ಮನೆ ಒಳಗಡೆನೂ ಹಾಗೆ ಇರ್ತೀನಿ ಅಂತ ಕೌಂಟರ್ನ ಕೊಡ್ತಾರೆ. ಅದಕ್ ಸಖತ್ತಾಗೇನೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತ ರಘು ಅವರು ಸಖತ್ತಾಗೇನೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ಮನೆಯಲ್ಲಿ ಹೆಂಗೆಂಗೋ ಹೇಳ್ತೀನಿ, ದೊಡ್ಡ ಮೆಂಟ್ಲು ನಾನು ಮನೆಯಲ್ಲಿ ಅಂತ ಹೇಳ್ತಾರೆ. ಅವ್ರ ಮನೇಲಿ ಹೇಗಿದ್ರೋ ಏನೋ ಬಿಟ್ಟಿದ್ರೋ ಗೊತ್ತಿಲ್ಲ, ಬಟ್ ಅವ್ರ ಸ್ವಭಾವ ಅಂತೂ ತುಂಬಾ ಜನಕ್ಕೆ ಗೊತ್ತಿದೆ. ಅವ್ರು ತುಂಬಾನೇ ವೈಲ್ಡ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಮೊನ್ನೆ ಕೂಡ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು, ನಿಮ್ಮ ವ್ಯಕ್ತಿತ್ವ ಹೇಗಿದೆ, ಏನು ನೀವ್ ಹೇಗಿದ್ದೀರಾ ಅನ್ನೋದು ಗೊತ್ತು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಈ ವಾರ ನೀವು ಪ್ರಿನ್ಸಿಪಲ್ ಆಗಿದ್ದು ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂತ ಕಿಚ್ಚ ಸುದೀಪ್ ಅವರನ್ನೇ ಚಪ್ಪಾಳೆ ಕೊಟ್ಟಿದ್ದಾರೆ. ಇನ್ನು ಇದ್ರ ಜೊತೆಗೆ ಮ್ಯೂಟೆಂಟ್ ರಘು ಅವರು ಏನಪ್ಪಾ ಹೇಳ್ತಾರೆ ಅಂದ್ರೆ, ನಾನ್ ಮನೇಲಿರೋ ತರ ಇಲ್ಲಿ ಇದ್ಬಿಟ್ರೆ ನನ್ ಜೊತೆ ಯಾರು ಇರಲ್ಲ, ಹಾಗೇನೆ ಮನೆಯಲ್ಲಿ ನಾನ್ ಬಟ್ಟೆ ಬಿಚ್ಚಿಬಿಟ್ಟಿರ್ತಿದ್ದೆ, ಪ್ಯಾಂಟ್ ಬಿಚ್ಚಿಬಿಟ್ಟಿರ್ತಿದ್ದೆ ಅಂತ ಹಂಗಿದ್ರೆ ಇಲ್ಲಿ ಚಪ್ಲಿ ತಗೊಂಡ್ ಹೊಡೆದ್ಬಿಟ್ಟು ನನ್ನ ಆಚೆ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದ್ ನಿಜಾನೇ ಅಂತ ಹೇಳ್ಬೋದು. ಮನೇಲಿ ಹಂಗಿದ್ದೆ ಹಿಂಗಿದ್ದೆ, ನಮ್ಮಮ್ಮನಿಗ್ ಬೈತಿದ್ದೆ, ನಮ್ ತಂಗಿಗ್ ಹೊಡಿತಿದ್ದೆ, ನಮ್ಮ ಅಕ್ಕನಿಗ್ ಬೈತಿದ್ದೆ ಅಂತ ಅನ್ನಕ್ಕೆ ಇದು ಬಿಗ್ ಬಾಸ್ ಮನೆ ಅಲ್ಲ, ಅವ್ರ ಮನೆ ಅಲ್ಲ. ಸೊ ಅವ್ರು ಹೇಗಿರ್ಬೇಕೋ ಹಾಗೆ ಇರ್ಬೇಕಾಗುತ್ತೆ. ಬೆಳಿಗ್ಗೆನ ಪ್ರೋಮೋದಲ್ಲಿ ಕೂಡ ನೀವು ನೋಡಿರ್ಬೋದು, ಗಿಲ್ಲಿ ಅವರಿಗೆ ಹೊಡಿತಾರೆ ಕೂಡ. ಇದನ್ನೇ ಯಾರಾದ್ರೂ ಹುಡುಗ ಮಾಡಿದ್ರೆ ಅದೇ ಸ್ಪಾಟ್ ಅಲ್ಲೇನೆ ಅವ್ರನ್ನ ಮನೆಯಿಂದ ಆಚೆ ಹಾಕಿರ್ತಿದ್ರು ಬಿಗ್ ಬಾಸ್ ಅವರು. ಆದ್ರೆ ರಿಷಾ ಗೌಡ ಅವ್ರನ್ನು ಕೂಡ ಮನೆಯಿಂದ ಆಚೆ ಹಾಕ್ಬೇಕು, ಅವ್ರನ್ನ ಇಟ್ಕೋಬಾರ್ದು ಅಂತ ತುಂಬಾನೇ ಕಮೆಂಟ್ಸ್ ಗಳು ಬರ್ತಿದಾವೆ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲೂ ಕೂಡ ತುಂಬಾನೇ ಜಾಸ್ತಿ ಹೇಳ್ತಾ ಇದ್ದಾರೆ ಮನೆಯಿಂದ ರಿಷಾ ಗೌಡ ಅವ್ರನ್ನ ಆಚೆ ಹಾಕ್ಲೇಬೇಕು ಅಂತ. ಸೊ ಬೇರೆ ಬಿಗ್ ಬಾಸ್ ಅಲ್ಲೂ ತೆಲುಗು ಬಿಗ್ ಬಾಸ್ ಅಲ್ಲಿ ಒಬ್ರು ಯಾರೋ ಚೆನ್ನಾಗಿ ಮಾತಾಡಿರಲ್ಲ, ಸ್ವಲ್ಪ ತಳ್ಳೋದು ಮಾಡೋದು ಮಾಡಿರ್ತಾರೆ ಅನ್ನೋ ಸಲುವಾಗಿ ಅವ್ರನ್ನ ಮನೆಯಿಂದಾನೇ ಆಚೆ ಹಾಕ್ಬಿಡ್ತಾರೆ ವಾರದ ಅಂತ್ಯದಲ್ಲಿ. ಸೊ ಬಿಗ್ ಬಾಸ್ ಈ ವಾರದ ಅಂತ್ಯದಲ್ಲಿ ಕೂಡ ನಮ್ ಕನ್ನಡ ಸೀಸನ್ ಅಲ್ಲೂ ಕೂಡ ಅದು ಆಗ್ಬೇಕು ಅನ್ನೋದು ತುಂಬಾ ಜನರ ಬೇಡಿಕೆ ಕೂಡ ಇದೆ. ಇದು ನಾನು ಹೇಳ್ತಾ ಇರೋದಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರ ಕಮೆಂಟ್ ಆ ರೀತಿ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಬೆಳಿಗ್ಗೆಯ ಪ್ರೋಮೋ ನೋಡಿದ ಮೇಲೆ ಎಲ್ರು ಬೆಳಿಗ್ಗೆ ಆದ ಘಟನೆಯಿಂದ ತುಂಬಾನೇ ನೊಂದಿರ್ತಾರೆ. ಅದ್ರ ಬಗ್ಗೆ ಅದೇ ಮಾತನ್ನ ಇಟ್ಕೊಂಡು
ಒಂದು ರಿಷಾ ಅವ್ರನ್ನ ಎಲ್ರನ್ನೂ ಟಾರ್ಗೆಟ್ ಮಾಡ್ಬಿಟ್ಟು ಅವ್ರಿಗೆ ಮಸೀನ ಬೆಳೀತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತದೆ. ಇದ್ರ ಜೊತೆಗೆ ನಾನು ಲೈವ್ ನೋಡ್ತಾ ಇದ್ದೆ, ಅದ್ರಲ್ಲಿ ಸೂರಜ್ ಸಿಂಗ್ ಅವರು ಸಖತ್ತಾಗೇನೆ ಕೌಂಟರ್ ನ ಕೊಟ್ಟಿದ್ದಾರೆ. ಅದ್ ಏನೇನಂತ ನಾವು ಹೇಳೋಂಗಿಲ್ಲ, ನೀವು ಎಪಿಸೋಡ್ ಅಲ್ಲೇ ಕಾಯ್ದು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.